ರೈತ ಬಂದವರೇ ನಮಸ್ಕಾರ. ಎವರ್ಗ್ರೀನ್ ಅಗ್ರಿಬಾಟಿಕ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ರೈತ ಬಂದರೆ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ತಮಗೇನು ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂದ್ರೆ ಅದೇ ದಾಳಿಂಬೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ಏನದಲ್ಲ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಏನದಲ್ಲ ಒಂದು ಬೆಳೆ ಪೂರ್ತಿ ಮೊದಲನೇ ಇತರಲ್ಲಿ ಹಿಡ್ಕೊಂಡು ಕಾಯಿ ಕಟಾವು ಆಗುವವರೆಗೆ ಏನದಲ್ಲ 1, 2, 3, 4 ಭಾಗ ಏನದಲ್ಲ ನಿಮಗೆ ಮಾಡಿ ವಿಡಿಯೋನ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದರದ್ದು ಚಲೋ ಒಳ್ಳೆಯ ರೆಸ್ಪಾನ್ಸು ಕೂಡ ಬಂದಿದೆ. ಅದನ್ನು ಆ ವಿಡಿಯೋ ಮುಖಾಂತರ ಏನದಲ್ಲ ಭಾಳಷ್ಟು ಜನ ಏನದಲ್ಲ ಅದನ್ನು ಫಾಲೋಅಪ್ ಮಾಡಿಕೊಂಡು ಇವಾಗ ಏನದಲ್ಲ ದಾಳಿಂಬೆ ಬೆಳೀತಾ ಇದ್ದಾರೆ. ಅದರಂತೆ ಇವತ್ತು ಕೂಡ ಒಂದು ಬೇರೆ ತೋಟದಲ್ಲಿದ್ದೀನಿ. ಆ ತೋಟದಲ್ಲಿ ಅದು ಮೊದಲನೇ ಬೆಳೆ ಇದು. ಈ ಮೊದಲನೇ ಬೆಳೆ ಏನದಲ್ಲ ಇದರಲ್ಲಿ ಎಷ್ಟು ಯಾವ ಟೈಮ್ ತೊಗೊಂಡಿವಿ ಅಥವಾ ಇದರಲ್ಲಿ ಯಾವ ಡೇಟಿಗೆ ತೊಗೊಂಡಿವಿ, ಎಷ್ಟು ಪ್ರಮಾಣ ತೊಗೊಂಡಿವಿ, ಅದರಂತೆ ಏನದಲ್ಲ ಡ್ರಿಪ್ಪಿಗೆ ಏನು ಕೊಟ್ವಿ ಅಥವಾ ಯಾವ ರೀತಿ ಗೊಬ್ಬರ ಏನದಲ್ಲ ಆ ಬೆಳೆಗೆ ಹಾಕಿದ್ದೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಇಲ್ಲಿ ಏನು ಮಾಡ್ಯಾರ ಅಂತಂದರೆ ಇದ್ರ ಮೇಲ್ಗಡೆ ಹೊಂಡ ಐತಿ. ಆ ಹೊಂಡದಿಂದ ನೀರು ಇದ್ರ ಒಳಗಡೆ ಬಂದು ಇಲ್ಲಿ ವಾಟರ್ ಫಿಲ್ಟ್ರ್ ಆಗುತ್ತೆ. ಫಿಲ್ಟ್ರ್ ಆಗಿ ದಾಳಿಂಬ್ರಿಗೆ ಏನೋದಲ್ಲ ಡ್ರಿಪ್ ಮುಖಾಂತರ ಒತ್ತಿಸ್ತಿರ್ತಾರೆ. ನೋಡಿ ಮೇಲ್ಗಡೆ ಹೊಂಡ ಮಾಡಿದ್ದಾರೆ. ಹೊಂಡ ಅಗದಿ ಭಾಳ ಸಿಸ್ಟಮೆಟಿಕ್ ಮಾಡಿದ್ದಾರೆ ಬಿಡಿ. ಅಗದಿ ನೀರು ಇಲ್ಲಿ ಹೊಂಡಕ್ಕೆ ಸ್ಟಾಕ್ ಮಾಡ್ಕೊತಾರೆ. ಸ್ಟಾಕ್ ಮಾಡಿಕೊಂಡು ಇಲ್ಲಿಂದ ಏನದಲ್ಲ ಈ ಕಡೆ ಇಲ್ಲಿ ಫಿಲ್ಟ್ರ್ ಆಗಿ ಇದೇ ಫಿಲ್ಟ್ರಿಗೆ ಬಾಜು ಏನದಲ್ಲ ಇಂಚೂರು ಕೂಡಿಸ್ಕೊಂಡು ಇಲ್ಲಿ ನಾವು ಬಾಜು ಏನದಲ್ಲ ಸ್ಲರಿ ತಯಾರು ಮಾಡ್ಕೊಂಡಿರ್ತೀವಲ್ಲ, ಇವು ಅಜೋಸ್ಪಿರ್ಲಮ್, PSB, KMB, ಟ್ರೈಕೋದೇನು ನಾವು ಇವೇನು ಜೀವಾಣುಗಳು ಬ್ಯಾಕ್ಟೀರಿಯಾಗಳೇನು ಬೆಳಿತಿರ್ತೀವಲ್ಲ ಅದರದ್ದು ಇಲ್ಲಿ ಸ್ಲರಿ ತಯಾರು ಮಾಡಿ ಆಮೇಲೆ ಇದ್ರ ಮುಖಾಂತರ ಈ ಪೈಪ್ ಮುಖಾಂತರ ಈ ಕಡೆ ಡ್ರಿಪ್ ಮುಖಾಂತರ ಒತ್ತಿಸಿಬಿಡ್ತಿರ್ತಾರೆ. ಇದು ನೋಡಿ ಇದಕ್ಕೆ ನೆರಳೇ ಬೇಕು. ಪೂರ್ತಿ ನೆರಳು ಒಳಗಡೆ ಏನದಲ್ಲ ಅದನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಅದನ್ನು ಏನದಲ್ಲ ಅದಕ್ಕೆ ಪೂರ್ತಿ ನೆರಳು ಮಾಡ್ಕೊಂಡ್ರೆ ಇದೇನು ದಾಳಿಂಬೆ ಐತಲ್ಲ, ಈ ದಾಳಿಂಬೆ ಏನದಲ್ಲ ಫೆಬ್ರವರಿ 1ನೇ ತಾರೀಕಿಗೆ ಇದರಲ್ಲಿ ತೊಗೊಂಡಿವಿ. ಫೆಬ್ರವರಿ 1ನೇ ತಾರೀಕು ಅಂದರೆ ಇವತ್ತು ಫೆಬ್ರವರಿ 26. ಫೆಬ್ರವರಿ 26 ಅಂದರೆ ಇವತ್ತಿಗೆ 86 ದಿವಸ ಆಯಿತು. ಈ 86 ದಿವಸದಲ್ಲಿ ಈ ಥರ ಸೆಟ್ಟಿಂಗ್ ಬಂದೈತಿ. ಈ ಥರ ಏನದಲ್ಲ ಕಾಯಿ ಕೂಡ ಏನದಲ್ಲ ಒಂದು ಒಳ್ಳೆಯ ಸೈಜ್ ಒಳಗದೆ. 86 ದಿವಸಕ್ಕೆ ಎಷ್ಟು ಸೈಜ್ ಬರಬೇಕು ಅಷ್ಟು ಸೈಜ್ ಅದ. ಅಗದಿ ಶೈನಿಂಗ್ ಅದ. ಇವತ್ತಿನ ತನಕ ಏನದಲ್ಲ ಯಾವುದೇ ರೀತಿ ಇದಕ್ಕೆ ರೋಗ ಬಂದಿಲ್ಲ. ಕ್ಯಾರ್ ರೋಗ ಆಗಲಿ ಅಥವಾ ನಾವು ಅದನ್ನು ಕ್ಯಾರ್ ರೋಗ ಅಂತೂ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ಕ್ಲಿಯರಾಗಿ ಹೇಳಿದ್ದೀನಿ. ಕ್ಯಾರ್ ರೋಗ ನಾನು ದಾಳಿಂಬರಿಗೆ ಬರೋಕ್ಕೆ ಬಿಡೋಂಗಿಲ್ಲ ಮೊದಲೇ ಅಡ್ವಾನ್ಸ್ ಆಗಿ. ನೋಡಿ ಮಾನ್ಯ ಮಳೆಗೆ ಏನದಲ್ಲ ಇದೊಂದು ಟೊಂಗಿ ಏನದಲ್ಲ ಮುರಿತಾ ಇದ್ದಾವೆ. ಇವನ್ನ ಕಟ್ಕೋಬೇಕು ಅವ್ರು ಚೆಂದಾಗಿ. ಒಂದು ಬಿದಿರು ನಡಿಸಿ ಅಥವಾ ಮೇಲ್ಗಡೆ ಒಂದು ತಂತಿ ಲೈನ್ ಹಿಡ್ಕೊಂಡು ಇವೆಲ್ಲ ಕಟ್ಕೋಬೇಕಾಗುತ್ತೆ. ಇವು ಮೇಡಿನ ಹಾಗೆ ಕೊಡ್ತಾ ಇದ್ದಾರೆ. ಆದರೆ ಮೇಡಿ ಅದಕ್ಕೆ ಕವರ್ ಆಗಂಗಿಲ್ಲ. ಅಂದ್ರೆ ಒಂದು ಬಿದಿರು ನಡೆಸಿ ಆ ಬಿದಿರಿಗೆ ಏನದಲ್ಲ ಸರೌಂಡಿಂಗ್ ಆಗಿ ಏನದಲ್ಲ ನಾವು ಗಿಡ ಕಟ್ಕೋಬೇಕಾಗ್ತದೆ. ಅದರಂತೆ ಇಷ್ಟೊಂದು ಚೆನ್ನಾಗಿ ಸೆಟ್ಟಿಂಗ್ ಬಂತು. ಆಮೇಲೆ ಇದಕ್ಕೆ ಇನ್ನೊಂದು ನಿಮ್ಗೆ ಲಾಸ್ಟ್ನ ಹಿಂದಿನ ವಿಡಿಯೋದೊಳಗೂ ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ನಾವು ಡ್ರಿಪ್ ಮುಖಾಂತರ ನಾನು ದಾಳಿಂಬರಿಗೆ ಏನದಲ್ಲ ಕೊಡೋಕೆ ನಾನು ರೈತರಿಗೆ ಹೇಳೋಂಗಿಲ್ಲ. ಒಂದೇದು ಅದರಂತೆ ಏನದಲ್ಲ ಈ ಬೆಳೆಗೂ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಇದಕ್ಕೆ ಕೊಟ್ಟಿಲ್ಲ. ಯಾವುದೇ ರೀತಿ ಅಂದರೆ ನಾವು ಕೊಡ್ತಿರ್ತೀವಿ DAP ಕಟ್ತಿರ್ತೀವಿ, 0.34 ಕಟ್ತಿರ್ತೀವಿ, ಬಾರಾಕ್ಸ್ ಅಡಿಜೋರ್ ಕಟ್ತಿರ್ತೀವಿ. ಅದು ಯಾವುದೇ ರೀತಿಯಿಂದಲ್ಲ ಯಾವುದೇ ಗೊಬ್ಬರನೂ ಏನದಲ್ಲ ಇದಕ್ಕೆ ನಾವು ಯೂಸ್ ಮಾಡಿಸಿಲ್ಲ ಅಂದ್ರೆ ನಾವು ಏನು ಯೂಸ್ ಮಾಡಿಸೀವಿ, ಯಾವ ಟೈಪ್ ಇದನ್ನು ಬೆಳೆಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಏನದಲ್ಲ ನಿಮ್ಗೆ ಮಾಹಿತಿ ಕೊಡ್ತೀನಿ. ಆಮೇಲೆ ಇವು ಕಾಯಿ ಏನದವಲ್ಲ ಇವು ತುದಿಯೊಳಗೆ ತಿನ್ನಿಂಗ್ ಮಾಡ್ಬೇಕಾಗ್ತದೆ. ತುದಿಯೊಳಗೆ ಬಂದಿದ್ದ ಕಾಯಿ ಏನದಲ್ಲ ಸಣ್ಣ ಇರ್ತದೆ. ಅದು ಆ ಸಣ್ಣ ಕಾಯಿಗಳು ಏನದಲ್ಲ ಅವು ಸೈಜು ಬರೋಂಗಿಲ್ಲ. ಅವೆಲ್ಲ ಮೇಲ್ಗಡೆದೆಲ್ಲ ಹರಿದು ಏನದಲ್ಲ ನಾವು ತೆಗಿಬೇಕಾಗ್ತದೆ. ಇವು ತುದಿ ಒಳಗೆ ಬಂದಿದ್ದು ಅದು ಸೈಜ್ ಬರೋಂಗಿಲ್ಲ. ಆಮೇಲೆ ಗಿಡಕ್ಕೂ ಲೋಡ್ ಆಗಬಾರ್ದು. ನಾವು ಗಿಡಕ್ಕೆ ಏನದಲ್ಲ ಈ ಒಂದು ಕೆಲವೊಂದು ಗಿಡಕ್ಕೆ ಏನದಲ್ಲ ಒಂದು 50, 60, 40ರಿಂದ ನಾವು ಒಂದು 80 ಕಾಯಿ ತನಕ ಏನದಲ್ಲ ಈ ಗಿಡಕ್ಕೆ ನಾವು ಯಾಕಂದ್ರೆ ಫಸ್ಟ್ ಬೇಕಾಗಿ ಗಿಡ ಸಣ್ಣ ಇರ್ತಾವಲ್ಲ, ಹಿಂಗಾಗಿ ಏನದಲ್ಲ ನಾವು ಜಾಸ್ತಿ ಇದಕ್ಕೆ ಲೋಡ್ ಕೊಡೋಂಗಿಲ್ಲ. ಒಂದು 40ರಿಂದ 80 ಕಾಯಿ ಏನದಲ್ಲ ನಾವು ಇದಕ್ಕೆ ಕಾಯಿ ಏನದಲ್ಲ ಇಟ್ಕೋತೀವಿ. ಮಿಕ್ಕಿದ್ದು ಏನದಲ್ಲ ನಾವು ಹರಿದು ತೆಗೆದುಬಿಡ್ತೀವಿ ತುದಿ ಒಳಗೆ ಬಂದಿದ್ದು. ಆಮೇಲೆ ಕೆಲವೊಂದು ಏನದಲ್ಲ ಜಾಸ್ತಿ ತ್ರಿಪ್ಸ್ಗಳಿಗೆ ಎಲ್ಲರೂ ತ್ರಿಪ್ಸ್ ಅಂತೂ ಮೇಯಕ್ಕೆ ಬಿಟ್ಟಿಲ್ಲ, ಆದರೆ ಎಲ್ಲರೂ ಒಂದು ಅದಾವೆ ಅವು ತ್ರಿಪ್ಸ್ ಏನದಲ್ಲ ಮೈದಿದ್ದು. ಆಮೇಲೆ ಇವು ಸಣ್ಣ ತುದಿ ಒಳಗೆ ಬಂದು ಕಾಯಿ ಏನದಲ್ಲ ಅವು ನಾವೆಲ್ಲ ತಿನ್ನಿಂಗ್ ಮಾಡಿಸ್ತಿರ್ತೀವಿ. ಹೌದಾ, ನಾವು ಇಲ್ಲಿ ತನಕ ಏನದಲ್ಲ ಈ ಒಂದು ದಾಳಿಂಬೆಗೆ ಯಾವ ರೀತಿ ನಾವು ಕೆಳಗಡೆ ಏನದಲ್ಲ ಕೊಡ್ಕೋತ ಬಂದೀವಿ ಅಥವಾ ಡ್ರಿಪ್ ಮುಖಾಂತರ ಏನು ಕೊಟ್ಟಿದ್ದೀವಿ ಅಂತಂದ್ರೆ ಮೊದಲು ನಾವು ಫಸ್ಟಿಗೆ ಏನು ಮಾಡಿದ್ದೀವಿ ಇದಕ್ಕೆ ಇದರಲ್ಲಿ ಮುಗಿದ ನಂತರ ಆರ್ಗ್ಯಾನಿಕ್ ಕಲ್ಚರ್ ಅಂತೇಳಿ ನಾವು ತಯಾರು ಮಾಡ್ತಿದ್ವಿ. ಆರ್ಗ್ಯಾನಿಕ್ ಕಲ್ಚರ್ ತಯಾರು ಮಾಡ್ಕೋಬೇಕಂತಂದ್ರೆ ಎರೆಹುಳದ ಗೊಬ್ಬರ ಬೇಕು, ಬೇವಿನ ಹಿಂಡಿ ಬೇಕು, ಆಮೇಲೆ ನಮ್ಮದು ಕೊಟ್ಟಿಗೆ ಗೊಬ್ಬರ. ಗಿಡಕ್ಕೆ ಏನದಲ್ಲ ಇವು 3 ಸೇರಿಸಿ 2 kg ನಾವು ತಯಾರು ಮಾಡಬೇಕು. 1,000 ಗಿಡ ಅಂದ್ರೆ ಒಂದು 3,000 kg 2,000 kg ಅನ್ನೋದ್ರಲ್ಲಿ ನಾವು ರೆಡಿ ಮಾಡ್ಕೋಬೇಕಾಗ್ತದೆ. 2,000 kg ರೆಡಿ ಮಾಡ್ಕೋಬೇಕಂತಂದ್ರೆ ಈ ಒಂದು 700 kg ಬೇವಿನ ಹಿಂಡಿ, 700 kg ಎರೆಹುಳದ ಗೊಬ್ಬರ,
700 ಕೆ ಜಿ ಅನ್ನೋದಲ್ಲ ನಾವು ಕೊಟ್ಟಿಗೆ ಗೊಬ್ಬರ ತೊಗೊಂಡು ಏನು ಮಾಡ್ತೀವಿ, ಇದ್ರ ಜೊತೆ ಅನ್ನೋದಲ್ಲ ಬ್ಯಾಕ್ಟೀರಿಯಾ ಬರ್ತಾವೆ. 7 ಥರ ಬ್ಯಾಕ್ಟೀರಿಯಾಗಳು ಬರ್ತಿರ್ತಾವೆ. ಅಜೋಸ್ಪಿರ್ಲಮು, ಪಿ ಎಸ್ ಬಿ, ಕೆ ಎಮ್ ಬಿ, ಸುಡೋಮೋನಸ್ ಫ್ಲೋರಸನ್ಸ್, ಟ್ರೈಕೋಡ್ರಮ, ಬ್ಯಾಸಿಲಸ್, ಬ್ಯಾಸಿಲೋಮೈಸಿಸ್ ಲಿಲಿಯಾಸಿಸ್, ಇವು ಎಲ್ಲ ಏನು ಮಾಡ್ತಾವಂದ್ರೆ ಎನ್ ಪಿ ಕೆ ಬೆಳೆಗೆ ಅನ್ನೋದಲ್ಲ ಮುಖ್ಯವಾಗಿ ಬೇಕಾಗಿದ್ದು ಎನ್ ಪಿ ಕೆ ಅನ್ನೋದಲ್ಲ ಬೆಳೆಗೆ ಒದಗಿಸ್ಕೊಡ್ತಿರ್ತದೆ ಒಂದನೇದ್ದು. ಆಮೇಲೆ ಟ್ರೈಕೋಡ್ರಮ ರೂಟ್ ಡೆವಲಪ್ಮೆಂಟ್ ಮಾಡುತ್ತಾ ಒಂದನೇದ್ದು. ಅದರಂತೆ ಏನದಲ್ಲ ಬ್ಯಾಸಿಲೋಮೈಸಿಸ್ ಲಿಲಿಯಾಸಿಸ್ ಅಂತ ಕೊಡ್ತೀವಿ ನಾವು. ಬ್ಯಾಸಿಲೋಮೈಸಿಸ್ ಲಿಲಿಯಾಸಿಸ್ ಏನು ವರ್ಕ್ ಮಾಡುತ್ತೆ ಅಂತಂದ್ರೆ ರೂಟ್ ನಿಮಟೋಡ್ಸ್ ಆಗ್ತಾವಲ್ಲ, ಬೇರು ಗಂಟು ಆಗ್ತಿರ್ತಾವಲ್ಲ, ಬೇರು ಗಂಟು ಆಗೋದು ಏನದಲ್ಲ ಕ್ಲಿಯರ್ ಮಾಡುತ್ತೆ. ಈ ಥರ ಇಲ್ಲಿ ಮುಗಿದ ನಂತರ ನಾವು ತಪ್ಪಲು ಉದುರದ ನಂತರ 7 ದಿನ ಆದ ನಂತರ ನಾವು ನೀರು ಸ್ಟಾರ್ಟ್ ಮಾಡ್ತೀವಲ್ಲ, ಆ ನೀರು ಸ್ಟಾರ್ಟ್ ಮಾಡೋ ಟೈಮಿಗೆ ಏನು ಮಾಡ್ತೀವಿ ಅಂದ್ರೆ ಒಂದು ಗಿಡಕ್ಕೆ 2 ಕೆ ಜಿ ಅನ್ನೋದಲ್ಲ ಆರ್ಗ್ಯಾನಿಕ್ ಕಲ್ಚರ್ ಕಟ್ಸಿವಿ. ಇದಕ್ಕೆ ಆರ್ಗ್ಯಾನಿಕ್ ಕಲ್ಚರ್ ಕಟ್ಸಿ ಅನ್ನೋದಲ್ಲ ನಾವು ನೀರು ಸ್ಟಾರ್ಟ್ ಮಾಡ್ಕೊಂಡು ಬಿಟ್ವಿ. ಇಲ್ಲಿ ತನಕ ಏನದಲ್ಲ ಭಾಳ ಆದ್ರೆ ಒಂದು ಇಲ್ಲಿವರೆಗೆ ಅನ್ನೋದಲ್ಲ ಒಂದು 6 ಸ್ಪ್ರೇ ಮುಗ್ದಾವ. 6 ಅಥವಾ 7 ಅಂತ ಸ್ಪ್ರೇಗೆಲ್ಲ 6 ಸ್ಪ್ರೇ ಆಗ್ಯಾವ. 6 ಸ್ಪ್ರೇ ಒಳಗೆ ಏನದಲ್ಲ ಫ್ಲವರ್ ಬರೋಕೆ ಹಿಡ್ಕೊಂಡು ತ್ರಿಪ್ಸ್ ಮೇಲೆ, ಅಂದರೆ ಇದಕ್ಕೆ ಮೇನಿಗೆ ಸ್ಟಾರ್ಟಿಂಗ್ ಬರೋದೇ ತ್ರಿಪ್ಸ್ ಬರ್ತದೆ. ತ್ರಿಪ್ಸ್ ಆಮೇಲೆ ಫ್ಲವರ್ ಬರೋಕೆ ಒಂದು 2 ಸ್ಪ್ರೇ, ಆಮೇಲೆ ತ್ರಿಪ್ಸ್ ಮೇಲೆ ಒಂದು 2 ಸ್ಪ್ರೇ, ಆಮೇಲೆ ಏನದಲ್ಲ ಒಂದು 2 ಫಂಗಿಸೈಡ್ ತೊಗೊಂಡಿವಿ. ಒಂದು 5-6 ಸ್ಪ್ರೇ ಆಗ್ಯಾವ. ಈ 5-6 ಸ್ಪ್ರೇ ಒಳಗೆ ಏನದಲ್ಲ ಈ ಒಂದು 86 ದಿವ್ಸನಾಗ 6 ಸ್ಪ್ರೇ ಅಂತ ಅಂದ್ಕೊಳ್ಳಿ. ಯಾಕಂದ್ರೆ ಕೆಲವೊಂದು ಜನ ಏನು ಮಾಡ್ತಾರೆ, ಸುಮ್ಮನೆ ಅನಾವಶ್ಯಕವಾಗಿ ಸ್ಪ್ರೇ ಮಾಡೋದು. 4 ದಿನಕ್ಕೊಮ್ಮೆ, 5 ದಿವ್ಸಕ್ಕೊಮ್ಮೆ, 5 ದಿನ ಅಂದ್ರೆ ರೆಗ್ಯುಲರ್ದು ಒಂದು ಶೆಡ್ಯೂಲ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಕಂಟಿನ್ಯೂ 3 ದಿನಕ್ಕೆ ಒಂದು ಸ್ಪ್ರೇ ಹೊಡಿಬೇಕು, 6 ದಿನಕ್ಕೆ ಒಂದು ಸ್ಪ್ರೇ ಹೊಡಿಬೇಕು. ಹಂಗೆ ಇರೋಂಗಿಲ್ಲ. ಅದಕ್ಕೆ ಅವಶ್ಯಕತೆ ಎಷ್ಟು ಇರ್ತದಲ್ಲ ಅಷ್ಟು ಸ್ಪ್ರೇ ತೊಗೊಂಡ್ರೆ ಏನದಲ್ಲ ದಾಳಿಂಬ್ರಿ ಸಾಕಾಗುತ್ತೆ. ಇದು ಸ್ಪ್ರೇ ಮುಗಿಸ್ಕೊಂಡ ನಂತರ ಏನದಲ್ಲ ಇದು ಆರ್ಗ್ಯಾನಿಕ್ ಕಲ್ಚರ್ ನಾವು ಕಟ್ಕೊಂಡಿವಿ. ಆರ್ಗ್ಯಾನಿಕ್ ಕಲ್ಚರ್ ಆದ ನಂತರ ಏನು ಮಾಡಿದ್ವಿ, ಯಾಕಂದ್ರೆ ಆರ್ಗ್ಯಾನಿಕ್ ಕಲ್ಚರ್ ಒಳಗೆ ಎಲ್ಲನೂ ಸಿಗ್ತದಲ್ಲ, ಇದಕ್ಕೆ ಎನ್ ಪಿ ಕೆ ಕನ್ಸೋಟೆ ಸಿಗ್ತದೆ, ಆಮೇಲೆ ರೂಟ್ ನೆಮೋಟೋಡ್ ಸಲುವಾಗಿ ಅದನ್ನು ಕೊಟ್ಟಿವಿ, ಬ್ಯಾಸಿಲೋಮೈಸಿಸ್ ಕೊಟ್ಟಿವಿ, ಟ್ರೈಕೋಡ್ರಮ ಕೊಟ್ಟಿವಿ. ಎಲ್ಲನೂ ಏನದಲ್ಲ ಆರ್ಗ್ಯಾನಿಕ್ ಕಲ್ಚರ್ ಒಳಗೆ ಕಟ್ಟಿದ ಮೇಲೇ ಈ ಒಂದು ನೋಡಿ ಆರ್ಗ್ಯಾನಿಕ್ ಕಲ್ಚರು ಅಷ್ಟು ಇಫೆಕ್ಟಿವ್ ಅದಲ್ಲ ಈ ಒಂದು ಬೆಳೆಗೆ. ನೋಡಿ ಅದು ಆರ್ಗ್ಯಾನಿಕ್ ಕಲ್ಚರ್ ಕಟ್ಟಿ ಮೇಲ್ಗಡೆ ಏನದಲ್ಲ ನಾವು ಮಣ್ಣು ಬೆಡ್ ಏರಿಸ್ಬಿಟ್ಟಿರ್ತೀವಿ. ನೋಡಿ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ. ತೋಟನೂ ಹಾಗೆ ಅವರು ಮೇಂಟೆನೆನ್ಸು ಹಾಗೆ ಮಾಡ್ತಾರೆ. ಅಗದಿ ಏನದಲ್ಲ ಯಾವುದೇ ರೀತಿ ಹುಲ್ಲು ಇಟ್ಟಿಲ್ಲ, ಏನಿಟ್ಟಿಲ್ಲ. ಅಗದಿ ನೋಡು ಸಿಸ್ಟಮೆಟಿಕ್ ಈ ಥರ ಏನದಲ್ಲ ಸಿಸ್ಟಮೆಟಿಕ್ ಏನದಲ್ಲ ನಾವು ದಾಳಿಂಬರಿ ಬೆಳಿಬೇಕಾಗ್ತದೆ. ಅದರಂತೆ ನಾವು ಮಿಡ್ಲೊಳಗೆ ಏನು ಮಾಡಿದ್ವಿ, ಸ್ವಲ್ಪ ಸೈಜ್ ಮಾಡ್ಕೊಳ್ಬೇಕಲ್ಲ. ಇನ್ಮೇಲೆ ಸೈಜ್ ಮಾಡ್ಕೊಳ್ಳೋ ಸಲುವಾಗಿ ಏನದಲ್ಲ ನಾವು 0.34 ಬದಲದಲ್ಲಿ ಏನದಲ್ಲ ಪಿ ಎಸ್ ಬಿ ಮತ್ತು ಕೆ ಎಮ್ ಬಿ ಯೂಸ್ ಮಾಡಿಸ್ತೀವಿ. ಇದಕ್ಕೆ ಪಿ ಎಸ್ ಬಿ ಕೆ ಎಮ್ ಬಿ ಏನದಲ್ಲ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಷಿಯಂ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಏನದಲ್ಲ ಒಂದು 2 ಸಲ ಇದಕ್ಕೆ ಡ್ರಿಪ್ ಮುಖಾಂತರ ಏನದಲ್ಲ ಬಿಡಿಸಿಬಿಟ್ವಿ. ಅದು ಆದ ನಂತರ ಏನದಲ್ಲ ನಾವು ಯಾವುದು ಗೊಬ್ಬರ ಅಂತೂ ಕೊಟ್ಟಿಲ್ಲ. ಆಮೇಲೆ ಇನ್ನು ಮುಂದೂ ಕೊಡೋಂಗಿಲ್ಲ ನಾವು. ಯಾಕಂದ್ರೆ ಮುಂದೂ ನಾವು ಇದು ಒಂದು ಆರ್ಗ್ಯಾನಿಕ್ ಜೈವಿಕ ಒಳಗಡೆ ಏನದಲ್ಲ ನಾವು ದಾಳಿಂಬೆ ಬೆಳಿಬೋದು ಅಂತೇಳಿ ನಾವು ತೋರಿಸ್ಕೊಟ್ಟಿವಿ. ಆಲ್ರೆಡಿ ಏನದಲ್ಲ ಹಿಂದಿನ ವೀಡಿಯೋದಲ್ಲಿ ಏನದಲ್ಲ 1, 2, 3, 4 ಭಾಗದಲ್ಲಿ ಏನದಲ್ಲ ನಾ ಹೋದ ವರ್ಷ ಈ ವರ್ಷನೂ ಐತೆ ಅದು ಅದೇ ದಾಳಿಂಬೆ ಐತಿ. ಯಾರಾದ್ರೂ ಬಿಜಾಪುರ ಬಂದು ನೋಡೋರಿದ್ರು ನೋಡ್ಬೋದು. ಅದು 3ನೇ ಪೀಕ್ ತೆಗಿತಾ ಇದ್ದೀನಿ ಈಗ. ಆ 3ನೇ ಪೀಕ್ ತೆಗೆದ್ರು ಕೂಡ ಇವಾಗ ಸೈಜ್ ಎಷ್ಟದ ಅಂತಂದ್ರೆ ಒಂದು ಹೆಚ್ಚು ಕಡಿಮೆ ಅದು 3, 3.5, 4 ತಿಂಗಳು ಐತೆ. ಅದು ಸೈಜ್ ಅದು ನೀವು ಎಷ್ಟು ಬರಬೇಕು ಅಷ್ಟು ಸೈಜ್ ಬಂದೈತಿ ಈಗಾದರೂ ಆ ಪ್ಲಾಟ್. ಇನ್ನೊಂದು ಸ್ವಲ್ಪ ದಿನದಾಗ ಏನದಲ್ಲ ಅದನ್ನು ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಹಿಂದ್ಗಡೆ ಏನದಲ್ಲ ನಾವು ವೀಡಿಯೋ ಯೂಟ್ಯೂಬ್ಗಳಿಗೆ ಬಿಟ್ಟಿದ್ನಲ್ಲ ಅದನ್ನೇ ಪ್ಲಾಟ್ ಇನ್ನೂ ಇವಾಗ ರೆಡಿ ಐತಿ. ಅದು ಪ್ಲಾಟಿಂದು ಕೂಡ ಇನ್ನೊಂದು 2, 3, 4 ದಿವಸನಾಗ ಏನದಲ್ಲ ಅದನ್ನೊಂದು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ಕೊಡ್ತಿರ್ತೀನಿ. ಬಟ್ ಇದು ನೋಡಿ ಇದಕ್ಕೆ ಏನು ಕಡಿಮೆ ಆಗೈತೆ ಹೇಳ್ರಿ. ಕಾಯಂತೂ ಸಿಕ್ಕಾಪಟ್ಟೆ ಲೋಡ್ ಐತಿ, ಸೈಜು ಬಂದೈತಿ, ಕಲರ್ ಶೈನಿಂಗು ಐತಿ. ನೋಡಿ ಅಗದಿ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾಯಿದೆ. ಅಗದಿ ಕ್ಯಾನೋಫಿನ್ ಐತಿ, ಚಿಗುರು ಐತಿ, ಅಗದಿ ಗಿಡನೂ ಏನದಲ್ಲ ಹೆಲ್ದಿ ಅದಾವೆ. ನೋಡಿ ಪ್ರತಿಯೊಂದು ಗಿಡನೂ, ಯಾಕಂದರೆ ಇದು 1,000 ಗಿಡ ಇದಾವೆ. ಇವು ಈ 1000 ಗಿಡಗಳನ್ನು ಪ್ರತಿಯೊಂದು ಗಿಡಕ್ಕೂ ನಾವೇನದಲ್ಲ ಅವು ಗಿಡ ಯಾವ ರೀತಿ ಅವು ಸ್ಟೆಮಿನ ಐತಲ್ಲ ಗಿಡ ಯಾವ ರೀತಿ ಬೆಳೆದವಲ್ಲ ಅದ್ರ ಮೇಲೆ ಏನದಲ್ಲ ಇವು ಕಾಯಿಗಳು ಸೆಟ್ಟಿಂಗ್ ಆಗ್ಯಾವ ಅದಾವೆ. ಈಗ ನೋಡಿ ಈ ಗಿಡಕ್ಕೆ ಏನದಲ್ಲ ಹೆಚ್ಚು ಕಡಿಮೆ ಒಂದು 80ರಿಂದ 100 ಕಾಯಿ ಇರ್ಬೋದು. ನೋಡಿ ಈ ಗಿಡ ಎಣಿಸಿದ್ರೆ ಒಂದು 80ರಿಂದ 100 ಕಾಯಿ. ಎಷ್ಟು ಇದಕ್ಕೆ ಲೋಡ್ ಭಾಳ ಆಗ್ತದೆ. ಇದಕ್ಕೆ ನಾವು ಥಿನ್ನಿಂಗ್ ಮಾಡಿಸಬೇಕಾಗ್ತದೆ ಈಗ. ಯಾಕಂದರೆ ಕೆಲವೊಂದು ಕಾಯಿ ತುದಿ ಒಳಗಿಂದು, ಆಮೇಲೆ ಕೆಲವೊಂದಿಷ್ಟು ಕಾಯಿ ಏನದಲ್ಲ ನಾವು ಇವು ಹರಿದಿನೆಲ್ಲ ತೆಗೆದು ಥಿನ್ನಿಂಗ್ ಮಾಡ್ಕೊಂಡು ಏನದಲ್ಲ ಅಗದಿ ಇದು ಅಂತೂ ಲೋಡ್ ಅಂತೂ ತಡೆಯಂಗೇ ಇಲ್ಲ. ಇವಾಗ ನಾವು ಬಿದಿರು ನಡೆಸಿ ಅನ್ನೋದಲ್ಲ ನಾವು ಪೂರ್ತಿ ಗಿಡ ಕಟ್ಕೊಳ್ಬೇಕಾಗ್ತದೆ ಈಗ. ಅದರಂತೆ ನೀವು ಇನ್ನೊಂದು ರೈತರಿಗೆ ನಾವು ಮಾಹಿತಿ ಕೊಡೋದು ಏನಂತಂದ್ರೆ ಕ್ಯಾರ್ ರೋಗ ಯಾಕೆ ಬರ್ತದೆ, ನಾವು ಸೊರಬ ರೋಗ ಯಾಕೆ ಬರ್ತದೆ ಅಂತೇಳಿ ನಾವು ಏನು ಮಾಡ್ತಿರ್ತೀವಿ, ಬರೀ ವಿಚಾರ ಮಾಡೋಂಗಿಲ್ಲ. ಏನು ಮಾಡ್ತೀವಿ, ತಂದು ಸಿಕ್ಕಂಗೆ ರಾಸಾಯನಿಕ ಗೊಬ್ಬರ ತಂದು ಒಗಿದೆ 0.34 ಕೊಟ್ನಿ.
ಇದನ್ನೇ ಮಾಡ್ಕೊತ ಹೋಗಿಬಿಡ್ತಿರ್ತೀವಿ. ಯಾಕಂದ್ರೆ ನಾವು ಈ ಜೈವಿಕ ಒಳಗೆ ಅದಾವಲ್ಲ ಆಲ್ರೆಡಿ ಏನದಲ್ಲ ಯೂನಿವರ್ಸಿಟಿ ಒಳಗೆ ಸಿಗ್ತಾವೆ ಇವೆಲ್ಲ PSB KSB ಬಯೋ ಫರ್ಟಿಲೈಸರ್ ಸಿಗ್ತಾವೆ, ಬಯೋ ಫಂಗಿಸೈಡ್ ಸಿಗ್ತಾವೆ, ಬಯೋ ಇನ್ಸೆಕ್ಟಿಸೈಡ್ಸು ಸಿಗ್ತಾವೆ. ಯೂಸ್ ಮಾಡಿರಿ, ಆರ್ಗ್ಯಾನಿಕ್ ಮಾಡಿರಿ, ಬಯೋ ಫರ್ಟಿಲೈಸರ್ ಯೂಸ್ ಮಾಡಿರಿ. ಆಮೇಲೆ ಏನದಲ್ಲ ಇದರಿಂದ ಜನರಿಗೂ ಹಣ್ಣು ತಿನ್ನೋಕೆ ಏನದಲ್ಲ ಜನರಿಗೂ ಇದು ಆರೋಗ್ಯಕ್ಕೂ ಒಳ್ಳೆಯದು. ಯಾವುದೇ ರೀತಿ ಏನದಲ್ಲ ನಾವು ರಾಸಾಯನಿಕ ಗೊಬ್ಬರ ಕೊಟ್ಟಿರೋಂಗಿಲ್ಲ. ಬಟ್ ಮೇಲ್ಗಡೆ ಕೊಟ್ಟಿರ್ತೀವಿ, ಮೇಲ್ಗಡೆ ಏನದಲ್ಲ ಸ್ಪ್ರೇ ಮಾಡಬೇಕಾಗ್ತದೆ. ಇವು ತ್ರಿಪ್ಸ್ ಮೇಲೆ ಏನದಲ್ಲ ನಾವು ಇನ್ಸೆಕ್ಟಿಸೈಡ್ ಹೊಡ್ಕೊಂಡು ನಾವು ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಇದಕ್ಕೆ ಏನದಲ್ಲ ಒನ್ ಟೈಮ್ ಏನದಲ್ಲ ಬೆನಿವಿ ಹೊಡಿಸೀನಿ, ಒನ್ ಟೈಮ್ ಡೆಲಿಗೇಟ್ ಹೊಡಿಸಿದ್ದೀನಿ. ಅದಾದ ನಂತರ ಏನದಲ್ಲ ಫಂಗಿಸೈಡ್ ಇವು ಕೆಲವೊಂದು ಹೊಡಿ ಟೈಮ್ದಾಗ ಏನದಲ್ಲ ನಾವು ಏನು ಮಾಡಿರ್ತೀವಿ, ಇಮಿಡ ಏನದಲ್ಲ ನಾವು 1-2 ಸಲ ಏನಾದರೂ ಇದ್ರ ಜೊತೆ ಏನದಲ್ಲ ಮಿಕ್ಸ್ ಮಾಡಿಸೀವಿ. ಅದ್ರ ಜೊತೆ ಇದರಂತೆ ಇದಕ್ಕೆ ಏನು ಮಾಡಿರ್ಬೇಕಂತಂದ್ರೆ ಮೈಕ್ರೋನ್ಯೂಟ್ರೆಂಟ್ ಸ್ಪ್ರೇ ಕೊಟ್ಟಿದ್ದೀವಿ. ಮೈಕ್ರೋನ್ಯೂಟ್ರೆಂಟ್ ಕೆಳಗೆ ಡ್ರಿಪ್ಪಿಗೆ ಒತ್ತಿಸಿದ್ದೀವಿ. ಆಮೇಲೆ ಏನದಲ್ಲ ಸೆಕೆಂಡ್ರಿ ನ್ಯೂಟ್ರೆಂಟ್ಸ್ ಬರ್ತಾವಲ್ಲ, ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಸಲ್ಫರ್, ಅದನ್ನು ಏನದಲ್ಲ ನಾವು ಡ್ರಿಪ್ ಮುಖಾಂತರ ಏನದಲ್ಲ ನಾವು ಒತ್ತಿಸ್ಬೇಕಾಗ್ತದೆ. ಅದನ್ನು ನಾವು ಕುಡಿಯಬೇಕು. ಸೆಟ್ರೈಟ್ ಕೊಡ್ರಿ, ಮೈಕ್ರೋನ್ಯೂಟ್ರೆಂಟ್ ಕೊಡ್ರಿ. ಮೈಕ್ರೋನ್ಯೂಟ್ರೆಂಟ್ ಐರನ್, ಬೋರಾನ್, ಕಾಪರ್, ಜಿಂಕ್, ಮಾಲಿಬ್ಡಿನಮ್, ಮ್ಯಾಂಗನೀಸ್ ಬರ್ತಾವಲ್ಲ, ಇದನ್ನು ನಾವು ಡ್ರಿಪ್ ಮುಖಾಂತರ ಕೊಡಬೇಕು. ಮೇಲೆ ಸ್ಪ್ರೇನೂ ಕೊಡಬೇಕು. ಒಂದು ಬೆಳೆ ಬೆಳಿಬೇಕಂದ್ರೆ ನಾವು ಇವೆಲ್ಲ ಪೋಷಕಾಂಶಗಳು ಸಂಪೂರ್ಣ ಬೇಕಾಗ್ತದೆ. ಪ್ರೈಮರಿ ನ್ಯೂಟ್ರೆಂಟ್ಸ್ NPK ಬೇಕು, ಸೆಕೆಂಡ್ರಿ ನ್ಯೂಟ್ರೆಂಟ್ಸ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಸಲ್ಫರ್ ಬೇಕು, ಮೈಕ್ರೋ ನ್ಯೂಟ್ರೆಂಟ್ಸ್ ಜಿಂಕ್, ಬೋರಾನ್, ಕಾಪರ್, ಮಾಲಿಬ್ಡಿನಮ್, ಮ್ಯಾಗ್ನೀಸಿಯಮ್ ಇವು. ಯಾಕಂದ್ರೆ ಇವು ಪ್ರತಿಯೊಂದು ನಾವು ಇವು 6 ಕಂಟೆಂಟು ಮೈಕ್ರೋ ನ್ಯೂಟ್ರೆಂಟ್ಸ್ ಬರ್ತವೆ. ಸೆಕೆಂಡ್ರಿ ನ್ಯೂಟ್ರೆಂಟ್ಸ್ 3, ಪ್ರೈಮರಿ ನ್ಯೂಟ್ರೆಂಟ್ಸ್ ಏನದಲ್ಲ 3. ಬಟ್ 12 ಪೋಷಕಾಂಶಗಳನ್ನ ನಾವು ಕೊಟ್ಟಾಗ ಏನದಲ್ಲ ಇದು ಇಷ್ಟು ಸದೃಢವಾಗಿ ಏನದಲ್ಲ ಗಿಡ ಬೆಳೆಯೋಕೆ ಏನದಲ್ಲ ಆಸ್ಪಾಸ್ ಸಿಗ್ತಿರ್ತದೆ. ನಾವು ಎಲ್ಲರೂ ದಾಳಿಂಬೆ ಬೆಳಿತೀವಿ ಅಂತೇಳಿ ಎಲ್ಲರೂ ದಾಳಿಂಬೆ ಹಚ್ಚೋದೇ, ಅದಕ್ಕೆ ಏನು ಕೊಡ್ತೀವಿ ಏನು ಬಿಡ್ತೀವಿ ಅನ್ನೋದೇ ನಾವು ವಿಚಾರ ಮಾಡೋಂಗಿಲ್ಲ. ಹಾಕಿರಿ, ತಿಪ್ಪಿ ಕೊಟ್ಟಿಗೆ ಗೊಬ್ಬರ ಹಾಕಿರಿ, ಎರೆಹುಳದ ಗೊಬ್ಬರ ಹಾಕಿರಿ, ಬೇವಿನ ಹಿಂಡಿ ಹಾಕಿರಿ, ಹಾಕಿ ಬೆಳೀರಲ್ಲ. ಯಾಕೆ ಬೆಳೆಯಂಗಿಲ್ಲ? ಎಲ್ಲನೂ ಏನದಲ್ಲ ನಾವು ವಿಚಾರ ಮಾಡ್ಕೊಂಡು ಏನದಲ್ಲ ನಾವು ಇದನ್ನು ಸ್ಪ್ರೇ ಮಾಡಬೇಕಾಗ್ತದೆ. ಆಲ್ರೆಡಿ ಏನದಲ್ಲ ದಾಳಿಂಬೆ ಬಗ್ಗೆ ಅಂತೂ ನಿಮಗೆಲ್ಲರಿಗೂ ಏನದಲ್ಲ ಮಾಹಿತಿ ಕೊಡ್ಕೋತೇ ಬಂದಿದ್ದೀನಿ ಇಲ್ಲಿವರೆಗೂ. ನೋಡಿರಿ, ಪ್ರತಿಯೊಂದು ಏನದಲ್ಲ ಆ ದಂಡಿಯಿಂದ ಈ ದಂಡಿ ತನಕ ನಾನು ಹಾಗೆ ಏನದಲ್ಲ ನಿಮ್ಗೆ ತೋರಿಸ್ಕೊತೇ ಹೊಂಟೀನಿ ನಾನು. ಪ್ರತಿಯೊಂದು ಏನದಲ್ಲ ನೋಡಿ, ಇದು ಈ ದಂಡಿ ಆ ಕಡೆ, ಇದು ಲಾಸ್ಟ್ ಬಾರ್ಡ್ರ್, ಇದು ಆ ಕಡೆ ದಂಡಿ ತನಕ ಏನದಲ್ಲ ನಿಮಗೆ ಮಾಹಿತಿ ಕೊಡ್ಕೋತೇ ಬಂದೀನಿ ನಾನು. ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಾಗಿತ್ತಂದ್ರೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಏನದಲ್ಲ ಕಾಲ್ ಮಾಡಿ. ಧನ್ಯವಾದಗಳು.